ಈಶ್ವರಣ್ಣ ಸ್ಲೋ ಸ್ನೇಹಿತರು, ಇವತ್ತು ನಮ್ಮ ತೀರ್ಥಹಳ್ಳಿಯ ರಾಮಕುಂಡದ ಹತ್ರ ಇನ್ನೊಂದು ಆಕಸ್ಮಿಕವಾಗಿ ಒಬ್ಬರು ಕಾಲ್ಜ ನೀರಿಗೆ ಬಿದ್ದಿದ್ರು. ಕೈ ಬರೋ ಟೈಮಲ್ಲಿ ಒಳಗೆಲ್ಲ ಬಂದು ಕಳ್ಕೊಂಡ್ರೆ ಮನೆಯಲ್ಲಿ ತುಂಬ ಆಘಾತ ಆಗತ್ತೆ ಕುಟುಂಬಕ್ಕೂ. ಆದಷ್ಟು ಬೇಗ ಎಲ್ಲರೂ ಪ್ರಾರ್ಥನೆಯಿಂದ ದೇಹ ಸಿಕ್ಕಿದೆ. ಆ ಮನೆಯವರಿಗೆ ದುಃಖ ಸಹಿಸುವ ಶಕ್ತಿ ಪರಮಾತ್ಮ ಕೊಡ್ಲಿ ಅಂತ ಒಳಗೆ ಕಳಿಸ್ಬೇಡಿ ಈಜು ಗೊತ್ತಿಲ್ಲದವರಿಗೆ. ವೀಕ್ಷಕರೇ ನಮಸ್ಕಾರ. ತೀರ್ಥಹಳ್ಳಿಯ ರಾಮಕುಂಜದಲ್ಲಿ ನಿನ್ನೆ ಆಕಸ್ಮಿಕವಾಗಿ ಒಬ್ಬರು ನೀರಿಗೆ ಬಿದ್ದಿರ್ತಾರೆ. ಸೊ ಇದೇ ಸ್ಪಾಟಲ್ಲಿ ಇವತ್ತು ಈಶ್ವರಮೂರ್ತಿ ತಂಡ ಈ ಒಂದು ಡೆಡ್ ಬಾಡಿಯ ಒಂದು ಹುಡುಕಾಟದಲ್ಲಿ ಬಂದಿರ್ತೇವೆ. ಇಲ್ಲಿ ಆ ಕಡೆಯಿಂದ 1 ಕಿಲೋಮೀಟರ್ ಆ ಕಡೆ ಬನ್ನಿ. ಜಾಗದಲ್ಲಿ ಎಲ್ಲಿ ತನಕ ನೋಡಿದ್ದಾರೆ? ಇಲ್ಲಿ ತನಕ ನೋಡಿ. ಇಲ್ಲಿಂದ ಆಚೆ ನೋಡಿಲ್ವಾ? ಅಲ್ಲ ಇದು ಜಾರಿದಾವ? ಇಲ್ಲಿ ಬಂದು ಹತ್ತಿದಂತೆ. ಇಲ್ಲಿ ಬಂದು ಹತ್ತಿದ್ದಾನೆ. ಹಲೋ, ಹತ್ತು ಮತ್ತೆ ಹೇಳಿದೆ. ಮತ್ತೆ ಆಚೆ ಹೋಗಿದ್ದಾರೆ, ದೂರ ಹೋಗಿದ್ದಾನ? ಅದು ಗೊತ್ತಾಗ್ತದಲ್ಲ. ಇದ್ದವ್ರು ಇಲ್ಲಿಲ್ಲ ಕೇಳಿಲ್ಲ. ಪೊಮಾಣ ಬಂದು ನೋಡಿದ್ರೆ ಯಾರು ಲಾಸ್ಟ್ಗೆ ಎಲ್ಲಿ ಹೋಗಿದ್ದಾವ? ಇಲ್ಲ ಸರ್, ಇಲ್ಲ. ಲಾಸ್ಟ್ ಇಲ್ಲೇ ಮನೆಗೆ ಮತ್ತೆ ಮೇಲೆ ಬರ್ಲಿಲ್ವಾ? ನಾನು ನೋಡಿದ್ಯಾರು ಯಾಕೆ ನೀರು ಒತ್ತಾಡ ಇಲ್ಲ, ಇಲ್ಲೇ ಇರ್ಬೇಕು. ಅದಕ್ಕೆ ಇದು ಒಳಗೆ ಇರ್ಬೇಕು, ಒಳಗೆ ಎಲ್ಲೂ ಇಲ್ಲ, ಒತ್ತಾಡ ಇಲ್ಲ, ನೀರು ಅಲ್ಲಿಗೆ ಅಲ್ಲೇ ಅಂತಾನೆ. ನಮಗೆ ತಪ್ಪು ಅಂತ ಆಯ್ತು. ಸಾಮಾನು ಪಾಟ್ರೆ ಗಾಡಿಗೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಸ್ನೇಹಿತರು. ಇವತ್ತು ನಮ್ಮ ತೀರ್ಥಹಳ್ಳಿಯ ರಾಮಕುಂಡದ ಹತ್ರ ಇನ್ನೊಂದು ಆಕಸ್ಮಿಕವಾಗಿ ಒಬ್ಬರು, ಅವ್ರ ಹೆಸರು ಅಕ್ಷಯ್ ಅವರು ಈಜಾಡ್ಲಿಕ್ಕೆ ಹೋಗಿ ಆಕಸ್ಮಿಕ ಕಾಲ್ಜ ನೀರಿಗೆ ಬಿದ್ದಿದ್ರು. ಅವರ ದೇಹ ಹುಡುಕಾಡ್ಲಿಕ್ಕೆ ನಿನ್ನೆಯಿಂದ ಫೈರ್ ಬ್ರಿಗೇಡ್ ಹುಡುಕಿದ್ರು. ಹಾಗೆ ಇಲ್ಲಿನ ಸ್ಥಳೀಯರಾದ ಧರ್ಮಸ್ಥಳ 27ನೇ ಘಟಕದ ಪ್ರಮೋದ್ ಅವರು ಸಹ
ನಿನ್ನೆಯಿಂದ ಹುಡುಕಾಡಿ ಈಗ ಮತ್ತೆ ನಮ್ಮ ಜೊತೆಗೆ ಬಂದಿದ್ರು. ಮತ್ತೆ ಹುಡುಕಾಡುವಾಗ ಈಗ ದೇಹ ಸಿಕ್ಕಿದೆ. ಇದಕ್ಕೆ ಎಲ್ಲರ ದೇವರ ಎಲ್ಲ ಅಭಿಮನ್ಯು ದೇವರ ಆಶೀರ್ವಾದ ಆಗಿ ಇನ್ನು ಮುಂದೆ ಇಂಥ ಒಂದು ಘಟನೆ ಆಗಬಾರ್ದು ಈ ರೀತಿಯಲ್ಲಿ. ಯಾಕೆಂದ್ರೆ ತುಂಬ ಸಲ ಇಲ್ಲಿ ಆಗ್ತಾ ಉಂಟು. ಯಾರು ಸಹ ಈಜಾಡ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಒಂದೊಂದು ತಾಯಿಗೆ ಒಂದೊಂದೇ ಮಕ್ಕಳು ಇರ್ತಾರೆ. ಅದರಿಂದ ತುಂಬ ತಂದೆ ತಾಯಿ ತುಂಬ ದುಃಖ ಪಡ್ತಾರೆ. ಆದಷ್ಟು ಸುರಕ್ಷಿತವಾಗಿ ಈಜಾಡ್ಲಿಕ್ಕೆಲ್ಲ ಯಾರು ಹೋಗಬೇಡಿ. ಅಂತ ಈಜಾಡ್ಲಿಕ್ಕಿದ್ರೆ ಸಹ ನೀವು ಲೈಫ್ ಜಾಕೆಟ್ ಹಾಕೊಂಡು ಈಜಾಡ್ಲಿಕ್ಕೆ ಹೋಗಿ. ಎಷ್ಟೋ ಸಲ ನಿನ್ನೆ ಸಹ 2-3-4 ಕಡೆಯಿಂದ ಕಾಲ್ ಬರ್ತಾ ಇದೇ ರೀತಿ ನೀರಿಗೆ ಬಿದ್ದದ್ದು. ಆದಷ್ಟು ಸುರಕ್ಷಿತವಾಗಿರಿ. ಒಂದು ಸಲ ಹೋದ ಪ್ರಾಣ ಮತ್ತೊಂದು ಸಲ ಬರಲ್ಲ. ಆದಷ್ಟು ಗಮನದಲ್ಲಿಟ್ಟು ಇಂಥ ಜಾಗಕ್ಕೆ ಈ ನೀರು ಜಾಗದಲ್ಲಿ ಯಾರು ಬರಬೇಡಿ ಎಲ್ಲಿ ಸಹ. ಯಾಕೆಂದ್ರೆ ನೀವು ನಮ್ಮ ಕರ್ನಾಟಕದಲ್ಲಿ ದಿನ ಬೆಳಿಗ್ಗೆ ಸಹ ನೀವು ನೋಡ್ತಾ ಇದ್ದೀವಿ ಪತ್ರಿಕೆ ಮಾಧ್ಯಮದಲ್ಲಿ ಎಲ್ಲ ಕಡೆ ಸಹ ಹುಡುಗರು ದೊಡ್ಡವರೆಲ್ಲ ಹೋಗಿ ನೀರಲ್ಲಿ ಬಿದ್ದು ಆಕಸ್ಮಿಕವಾಗಿ ನೀರು ಬಿದ್ದು ಮತ ಬರ್ತಾರೆ. ಅದರಿಂದ ಸುರಕ್ಷಿತವಾಗಿರಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತೇನೆ. ಮನೆಯಲ್ಲಿ ಅವರು ದೊಡ್ಡವರು ಸ್ವಲ್ಪ ಜಾಗ್ರತೆಯಿಂದ ಮಕ್ಕಳು ಎಲ್ಲಿ ಹೋಗ್ತಾರೆ ಏನು ಅಂತೇಳಿ ನೋಡ್ಬೇಕು. ನೋಡಿ ಒಬ್ಬೊಬ್ರು ಮಕ್ಕಳು ಕೈಗೆ ಬರೋ ಟೈಮಲ್ಲಿ ನೀವು ಹೊಳೆಗೆಲ್ಲ ಬಂದು ಜೀವ ಕಳ್ಕೊಂಡ್ರೆ ಸ್ವಲ್ಪ ಮನೆಯಲ್ಲಿ ತುಂಬ ಆಘಾತ ಆಗತ್ತೆ ಅವ್ರ ಕುಟುಂಬಕ್ಕೂ. ಹಾಗಾಗಿ ಎಲ್ಲ ಪೋಷಕರು ಸ್ನೇಹಿತರು ಹೊಳೆ ಕಡೆ ಬೇರೆ ಎಲ್ಲ ಹೋಗ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗಿ ಬೇಕಾಗ್ತದೆ. ಹಾಗೆ ಈ ಭಾಗದ ಒಂದು ತೀರ್ಥಹಳ್ಳಿ ಭಾಗದಲ್ಲಿ ಅವರು ಏನೇ ನೀರು ಬಿದ್ದರೂ ಸಹ ಇಲ್ಲೊಂದು ಆಪತ್ ಬಾಂಧವಾಗಿ ಪ್ರಮೋದ್ ಅವರು ನೀರಿಗೆ ಬರ್ತಾರೆ. ಯಾಕೆ ತುಂಬ ಸಲ ಅವ್ರ ಜೊತೆಗೆ ಇಲ್ಲಿ ಭೇಟಿಯಾಗಿದ್ದೇನೆ ನೀರಲ್ಲಿ. ಅದೇ ರೀತಿ ಇವರು ತಮ್ಮ ಪ್ರಾಣದ ಅಂಗು ಬಿಟ್ಟು ಇಲ್ಲಿ ತನ್ನ ಇಂಥ ದೇಹವನ್ನು ತೆಗಿಲಿಕ್ಕೆ ಬರ್ತಾರೆ. ಅವರಿಗೆ ಸಹ ಏನೋ ತೊಂದರೆ ಆದರೆ ತುಂಬ ಕಷ್ಟ. ಅದರಿಂದ ತುಂಬ ಸುರಕ್ಷಿತವಾಗಿರಿ. ಯಾಕೆಂದರೆ ನೀರಿಗೆ ಮುಳುಗೋದು ಸುಲಭ ಅಲ್ಲ. ನೀರಲ್ಲಿ ಮುಳುಗಿ ಆ ದೇಹ ತೆಗೆಯುವಾಗ ಅಲ್ಲಿ ಎಲ್ಲಾದರೂ ಬಂಡೆ ಅಡಿಯಲ್ಲಿ ಸಿಕ್ಕಾಕೊಂಡು ಅಥವಾ ಏನಾದರೂ ಹೂಳಲ್ಲಿ ಸಿಕ್ಕೊಂಡ್ರೆ ತುಂಬ ಕಷ್ಟ ಆಗ್ತದೆ. ಅದರಿಂದ ಇವರನ್ನು ಸಹ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ನಿನ್ನೆಯಿಂದ ಪ್ರಯತ್ನ ಪಟ್ಟು ಈಗ ಸಹ ಸಿಕ್ಕಿದೆ ಈಗ ಅದು. ಅದರಿಂದ ತುಂಬ ಜನ ಇಂಥವರಿಗೆಲ್ಲ ಸಪೋರ್ಟ್ ಮಾಡಬೇಕು. ಯಾಕೆಂದರೆ ಒಂದು ನೀರಲ್ಲಿ ದೇಹ ತೆಗೆದು ಸುಲಭ ಅಲ್ಲ. ಇಂಥವರಿಗೆ ತೀರ್ಥಹಳ್ಳಿ ಭಾಗದಲ್ಲಿ ಸಹ ಸ್ಕೂಬಾ ಕಿಟ್ ಕೊಟ್ಟು ಒಂದು ಇಂಥ ಶೂಟ್ ಕೊಟ್ಟರೆ ಒಂದು ಒಳ್ಳೇದು. ಯಾಕೆಂದರೆ ಅವ್ರು ಸಹ ಸಡನ್ ಆಗಿ ನಮಗೆ ಸಹ ಇಂಥ ತುಂಬ ಜನ ಹುಟ್ಟಿ ಬೆಳೆದ್ರೆ ತುಂಬ ಖುಷಿ ಆಗ್ತದೆ. ಯಾಕೆಂದರೆ ನಾನು ಹೋಗೋ ಜಾಗದಲ್ಲಿ ಅವ್ರು ಸಹ ತೆಗೆದ್ರೆ ನಮಗೆ ಸ್ವಲ್ಪ ಸುಲಭ ಆಗ್ತದೆ. ಅದರಿಂದ ಎಲ್ಲ ಭಾಗದ ಇವರಿಗೆ ಸಹ ಯಾರಾದ್ರೂ ದಾನಿಗಳು ಇಂಥ ಸ್ಕೂಬಾ ಕಿಟ್ ಕೊಡ್ಬೇಕಂತ ನಾನು ಕೇಳ್ತಾ ಇದ್ದೀನಿ. ಯಾಕೆಂದ್ರೆ ಈ ಭಾಗದ ಏನು ತೊಂದರೆ ಆದ್ರೂ ಸಹ ಆಕಸ್ಮಿಕವಾಗಿ ನನ್ನ ಒಂದು ಬರುವಿಕೆ ಕಾಯ್ಬೇಕಂತಿಲ್ಲ. ಅದರಿಂದ ಇಂಥ ಒಂದು ಆಪದ್ವಾದ ಮುಳುಗು ತಜ್ಞರಿಗೆ ಸಹ ಇಲ್ಲಿ ಸ್ಥಳೀಯರಾದ್ರ ಯಾರಾದ್ರೂ ಸಹ ಒಂದು ದಾನಿಗಳು ಖಂಡಿತವಾಗಿ ಒಂದು ಸ್ಕೂಬಾವನ್ನು ಕೊಟ್ಟ. ಯಾಕೆಂದ್ರೆ ಸ್ಕೂಬಾ ಕೊಟ್ಟರು ಸಹ ಅದರ ಟ್ರೈನಿಂಗ್ ನಾ ಖಂಡಿತವಾಗಿ ಅವ್ರಿಗೆ ಹೇಳ್ತೇನೆ. ಒಂದು 5 ದಿವಸ ಕ್ಲಾಸ್ ಇದೆ. ಅದರ ಬಗ್ಗೆ ತಿಳಿಸಿ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡುವ ಒಂದು ಯೋಜನೆಯನ್ನು ನಾವು ಖಂಡಿತವಾಗಿ ಮಾಡ್ತೇವೆ. ಆಗ್ಬೇಕು. ಯಾಕೆಂದ್ರೆ ಎಲ್ಲ ಕಡೆ ತೊಂದರೆ ಎಲ್ಲ ಕಡೆಗೆ ನಂಗೆ ಜಿಲ್ಲೆಗೆ ಹೋಗ್ಲಿಕ್ಕೆ ನಿನ್ನೆ 3 ಕಡೆ ಬಂದಿದೆ. ಮಂಡ್ಯ ಬಂದಿದೆ, ದಾವಣಗೆರೆ ಬಂದಿದೆ, ಮುಡುಬ ಈ ಮುಡುಬ ಆಯ್ತು. ಆಗ ಇಲ್ಲಿ ಬರ್ಲಿಕ್ಕೆ ಆಗಲ್ಲ. ನಾನು ಗಡಿಸಿಗೆ ಹೋದೆ, ಚಂದ್ರಾಯಪಟ್ಟಣ ಅಲ್ಲಿದೆ. ಇಲ್ಲೆಂತ ಈ ದಾವಣಗೆರೆದು ಒಂದು ಕೇಸ್ ಉಂಟು. ಆದಷ್ಟು ಬೇಗ ಎಲ್ಲರ ಪ್ರಾರ್ಥನೆಯಿಂದ ದೇಹ ಸಿಕ್ಕಿದೆ. ಆ ಮನೆಯವರಿಗೆ ದುಃಖ ಸಹಿಸಿಕೊಳ್ಳೋ ಶಕ್ತಿ ಪರಮಾತ್ಮನ ಕೊಡ್ಲಿ ಅಂತ ಹೊಳೆ ಕಳಿಸ್ಬೇಡಿ ಈಜು ಗೊತ್ತಿಲ್ಲದವರಿಗೆ ಬೇಡ್ಕೊಂತೀವಿ.